ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಕೇವಲ ಈ 5 ಅಭ್ಯಾಸಗಳಿಂದ ನೀವು ಬೇಗ ಸಣ್ಣ ಆಗ್ಬೋದು. ಅದ್ಯಾವುದು ಅಂತ ನೋಡೋಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಬಯಸ್ತಾರೆ, ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗೋದಿಲ್ಲ. ಅಂತಹವ್ರಿಗಾಗಿ ಇಲ್ಲಿದೆ ಕೆಲವು ಟಿಪ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಕೆಲವು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಬೋದು. ಹೆಚ್ಚಿನ ಕ್ಯಾಲರಿಯನ್ನು ಬರ್ನ್ ಮಾಡಲು ಸಹಾಯವಾಗುವಂತಹ 5 ದೈನಂದಿನ ಅಭ್ಯಾಸಗಳನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೆಯದಾಗಿ, ಬೆಳಗಿನ ಆಹಾರ ಸೇವನೆ ಪ್ರೋಟೀನ್ ಯುಕ್ತವಾಗಿರಲಿ. ಬೆಳಗಿನ ಉಪಹಾರ ಹೆಚ್ಚು ಪ್ರೋಟೀನ್ ಇರುವ ಆಹಾರವನ್ನು ಸೇವಿಸಿದ್ರೆ ಸ್ವಲ್ಪ ಸಮಯದ ನಂತರ ತಿನ್ನುವ ಬಯಕೆ ಆಗೋದಿಲ್ಲ, ಬಹುಬೇಗ ಹೊಟ್ಟೆ ಹಸಿವು ಆಗೋದಿಲ್ಲ. ಹಾಗಾಗಿ ಮೊಟ್ಟೆ ಮತ್ತು ಮೊಸರುಗಳನ್ನು ಉಪಹಾರದ ಜೊತೆಯಲ್ಲಿ ಸೇವಿಸೋದ್ರಿಂದ ಅಗತ್ಯವಿರುವ ಶಕ್ತಿಯ ಜೊತೆಗೆ ಬಹುಬೇಗ ಹೊಟ್ಟೆಯೂ ಕೂಡ ಹಸಿವಾಗೋದಿಲ್ಲ. ಈ ಪ್ರೋಟೀನ್ ಯುಕ್ತ ಆಹಾರ ಸೇವನೆಯಿಂದ ನಾವು ಮಧ್ಯ ತಿನ್ನೋದನ್ನು ಕಂಟ್ರೋಲ್ ಮಾಡ್ಬೋದು. ಎರಡನೆಯದಾಗಿ, ಊಟಕ್ಕೆ ಮೊದಲು ನೀರು ಕುಡಿಯುವುದು. ಇದು ಕೂಡ ತೂಕ ಇಳಿಸಲು ಬಹುಮುಖ್ಯವಾದಂತಹ ಅಂಶ. ಅಧ್ಯಯನಗಳ ಪ್ರಕಾರ ಪ್ರತಿ ಊಟಕ್ಕೂ ಮೊದಲು 2 ಕಪ್ ನೀರು ಕುಡಿಯೋದ್ರಿಂದ ಕೇವಲ 3 ತಿಂಗಳಲ್ಲಿ 44% ತೂಕವನ್ನು ಕಳೆದುಕೊಳ್ಳುತ್ತಾರೆ. ನೀರು ಕುಡಿದಾಗ ಹೊಟ್ಟೆ ತುಂಬುತ್ತದೆ, ಹಾಗಾಗಿ ಕ್ಯಾಲರಿ ಸೇವನೆ ಕಡಿಮೆಯಾಗುತ್ತದೆ. ನಿಮ್ಮ ತೂಕ ಇಳಿಸಲು ಇದು ಸರಳ ಮತ್ತು ಸುಲಭ ಉಪಾಯ. ಮೂರನೆಯದಾಗಿ, ಆಹಾರದ ಆಯ್ಕೆ. ಸಂಸ್ಕರಿಸಿದ ಆಹಾರ ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಬೇಕರಿ ಮತ್ತು ಫ್ರಿಡ್ಜ್ಗಳಲ್ಲಿನ ಆಹಾರ ಸೇವನೆ ಒಳ್ಳೆಯದಲ್ಲ. ಹಣ್ಣುಗಳು, ಹಸಿ ತರಕಾರಿಗಳು, ಧಾನ್ಯಗಳು ಸಂಪೂರ್ಣವಾಗಿ ಪೋಷಕಾಂಶ ಹೊಂದಿರುತ್ತೆ ಹಾಗೂ ಕಡಿಮೆ ಕ್ಯಾಲರಿಯನ್ನು ಕೂಡ ಹೊಂದಿರುತ್ತದೆ. ಹಾಗಾಗಿ ಇವುಗಳನ್ನು ಸೇವಿಸಿದರೆ ನಮಗೆ ತುಂಬ ಒಳ್ಳೆಯದು. ಆಹಾರದ ಆಯ್ಕೆ ಬಹುಮುಖ್ಯ. ಅನಾರೋಗ್ಯಕರ ಸಕ್ಕರೆ ಮಿಶ್ರಿತ, ಹೆಚ್ಚು ಕೊಬ್ಬಿನ ಅಂಶ ಮತ್ತು ಸೋಡಿಯಂ ಹೊಂದಿರುವಂತಹ ಆಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಾಲ್ಕನೆಯದಾಗಿ, ನಿತ್ಯ ವ್ಯಾಯಾಮ. ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ, ನಿತ್ಯ ಚಟುವಟಿಕೆಗಳನ್ನು ನಿತ್ಯವೂ ಕ್ರಮವಾಗಿ ಮಾಡಿದರೆ ಸಾಕು. ವಾಕಿಂಗ್, ಡ್ಯಾನ್ಸ್, ಮೆಟ್ಟಿಲುಗಳನ್ನು ಹತ್ತೋದು, ಇಳಿಯೋದು, ಏರೋಬಿಕ್ಸ್, ಹೀಗೆ ದೇಹವನ್ನು ದಂಡಿಸುವಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದರೆ ಸಾಕು. ಯೋಗವನ್ನು ರೂಢಿಸಿಕೊಳ್ಳೋದು ಉತ್ತಮ. ಯೋಗ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ದೇಹ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಇನ್ನು ಕೊನೆಯದಾಗಿ, ಉತ್ತಮ ನಿದ್ರೆ. ತೂಕ ನಷ್ಟದಲ್ಲಿ ಹೆಚ್ಚು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಈ ನಿದ್ರೆ. ನಿದ್ರೆಯ ಕೊರತೆ ಆದರೆ ಹಸಿವು ಮತ್ತು ತಿನ್ನುವ ಬಯಕೆ ಹೆಚ್ಚಾಗುತ್ತೆ, ಹಾಗಾಗಿ ತೂಕ ಕೂಡ ಅಧಿಕವಾಗುತ್ತೆ. ನಿತ್ಯ 8 ಗಂಟೆಗಳ ಕಾಲ ನಿದ್ರೆ ಅಗತ್ಯವಾಗಿದೆ. ನಿದ್ದೆಯ ಕೊರತೆಯಾದರೆ, ಕಡಿಮೆ ನಿದ್ರಿಸಿದರೆ ಕೊಬ್ಬು ಕಡಿಮೆ ಆಗೋದಿಲ್ಲ, ಹಾಗಾಗಿ ದೇಹದ ತೂಕ ಹೆಚ್ಚಾಗುತ್ತೆ.